ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಲರ್ನಿಂಗ್ ಬ್ರೈನ್ಸ್ ಯೂಟ್ಯೂಬ್ ಚಾನಲ್. ನಾನು ಶಿವಶರಣ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು BHMS ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸಿನ್ ಆ್ಯಂಡ್ ಸರ್ಜರಿ ಈ ಒಂದು ಕೋರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ. ಯಾರೆಲ್ಲ ನೀಟ್ ಎಕ್ಸಾಮ್ ಆದಮೇಲೆ BHMS ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚನ ಮಾಡಿ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ದೀನಿ ಅಂತ ನೋಡಿದಾಗ ಮೊದಲನೇದಾಗಿ ವಾಟ್ ಈಸ್ BHMS ಅಂದರೆ ಏನು ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತೇನೆ. ಆ್ಯಂಡ್ ಅದ್ರ ಜೊತೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಡ್ಯೂರಿಯೇಷನ್, ಸಬ್ಜೆಕ್ಟ್ಸ್ಗಳು ಏನೇನು ಕಲಿತೀರಾ ನೀವು, ಆ್ಯಂಡ್ ಟಾಪ್ ಕಾಲೇಜಸ್ಗಳು ಎಲ್ಲಿದ್ದಾವೆ ಇಂಡಿಯಾದಲ್ಲಿ, ಓಕೆ. ಆ್ಯಂಡ್ ಕಾಲೇಜ್ ಫೀಸ್ ಎಷ್ಟಿರುತ್ತೆ, ಗೌರ್ಮೆಂಟ್ ಕೋಟಾ ಸೀಟಿಗೆ ಫೀಸ್ ಎಷ್ಟಿರುತ್ತೆ, ಪ್ರೈವೇಟು ಮ್ಯಾನೇಜ್ಮೆಂಟ್ ಕೋಟಾ ಸೀಟಿಗೆ ಫೀಸ್ ಎಷ್ಟಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒನ್ಸ್ ಈ ಒಂದು BHMS ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಯಾವ ರೀತಿಯಾದಂಥ ಹೈಯರ್ ಸ್ಟಡೀಸ್ನ ಮಾಡ್ಬೋದು, ಓಕೆ, ಜಾಬ್ ಅಪರ್ಚುನಿಟೀಸ್ಗಳು ಏನೇನಿದಾವೆ, ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತಕ್ಕಂಥ ಪ್ರತಿಯೊಂದು BHMSಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಓಕೆ, ಮೊದಲನೇದಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಲರ್ನಿಂಗ್ ಬ್ರೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಸೈಡ್ನಲ್ಲಿ ಕಾಣಿಸ್ತಿರ್ಬೋದು. ಓಕೆ, ಆ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಒಂದು ವಿನಂತಿ. ಓಕೆ, ನಾವು ಸದಾ ಎಜುಕೇಷನಲ್ ಕಂಟೆಂಟ್ಸ್ ವಿಡಿಯೋಸ್ನ ಕೊಡ್ತಾ ಇರ್ತೀವಿ ನಿಮಗೆ. ಅದರ ಒಂದು ನೋಟಿಫಿಕೇಶನ್ಸ್ ನಿಮಗೆ ಅರ್ಲಿಯಾಗಿ ಸಿಗಬೇಕು ಅಂತಂತಂದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಮೊದಲನೇದಾಗಿ ವಾಟ್ ಈಸ್ BHMS ಅಂದ್ರೆ ಏನು ಅಂತ ನಾವು ನೋಡಿದಾಗ, ಇದರ ಒಂದು ಫುಲ್ ಫಾರ್ಮ್ ನಾವು ನೋಡಿದಾಗ ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸಿನ್ ಅಂಡ್ ಸರ್ಜರಿ ಅಂತ ಕರಿತೇವೆ. ಓಕೆ, ಇದು ನಮ್ಮ ಇಂಡಿಯಾದಲ್ಲಿ ಆಯುಷ್ ಕೋರ್ಸ್ ಇಲಾಖೆ, ಆಯುಷ್ ಕೋರ್ಸಸ್ ಅಂಡರ್ ನಲ್ಲಿ ಇದು ಬರುತ್ತೆ. ಓಕೆ, ಆಯುಷ್ ಕೋರ್ಸಸ್ ನಲ್ಲಿ ನೀವು ನೋಡಿರ್ಬೋದು 5 ಆಯುಷ್ ಕೋರ್ಸಸ್ಗಳು ಇದಾವೆ. ಓಕೆ, ಏನಂತ ಆಯುರ್ವೇದ, ಯೋಗ ಆ್ಯಂಡ್ ನ್ಯಾಚುರೋಪತಿ, ಓಕೆ, ಯುನಾನಿ, ಸಿದ್ಧಿ, ಓಕೆ. ಅದ್ರ ಜೊತೆಗೆ ಇದು ಒಂದು ಕೂಡ ಹೋಮಿಯೋಪತಿನೂ ಕೂಡ ಒಂದು ಆಯುಷ್ ಕೋರ್ಸ್ ನಲ್ಲಿ ಇದು ಬರುತ್ತೆ. ನಿಮ್ಗೆ MBBS ಸಿಕ್ಕಿಲ್ಲ ಅಂತಂತಂದ್ರೆ ಕೂಡ ನೀವು ಡಾಕ್ಟರ್ ಆಗ್ಲಿಕ್ಕೆ ಆಯುಷ್ ಕೋರ್ಸಸ್ಗಳು ಇದಾವೆ. ಅದರಲ್ಲಿ ಈ ಒಂದು ಹೋಮಿಯೋಪತಿ ಕೋರ್ಸ್ನು ಕೂಡ ಒಂದು. ಓಕೆ, ಯೂಶುವಲಿ ಇದು ಯಾವ ರೀತಿಯಾದಂಥ ಕೋರ್ಸ್ ಅಂತಂದ್ರೆ ಅಂಡರ್ ಗ್ರಾಜುಯೇಷನ್ ಮೆಡಿಕಲ್ ಡಿಗ್ರಿ ಪ್ರೋಗ್ರಾಮ್. ಇದು BHMS ಅಂತಕ್ಕಂಥದ್ದು ಯಾವುದು ಅಂತಂತಂದ್ರೆ ಅಂಡರ್ ಗ್ರಾಜುಯೇಷನ್ ಮೆಡಿಕಲ್ ಡಿಗ್ರಿ ಪ್ರೋಗ್ರಾಮ್. ಇದ್ರ ಒಂದು ಹೋಮಿಯೋಪತಿಯ ಮೂಲ ಯಾವುದು ಅಂತಂತಂದ್ರೆ ನಮ್ಮ ಇಂಡಿಯಾದಲ್ಲ ಇದು. ಓಕೆ, ವೆಸ್ಟರ್ನ್ ದಲ್ಲಿ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಇದು ಇನ್ವೆಂಟ್ ಆಗಿದೆ. ಜರ್ಮನ್ ನಲ್ಲಿ ಹೋಮಿಯೋಪತಿನ ಇನ್ವೆಂಟ್ ಮಾಡಿದ್ದಾರೆ ಸೈಂಟಿಸ್ಟ್. ಅದನ್ನ ಕಂಡಿಡಿದಕ್ಕಂತಹ ಸಾಲಮನ್ ಹ್ಯಾನ್ಮನ್ ಅಂತಕ್ಕಂಥ ಸೈಂಟಿಸ್ಟ್ ಕೂಡ ಅವ್ರು ಜರ್ಮನ್ ಅವರು. ಓಕೆ, ಇದ್ರ ಮೂಲ ಎಲ್ಲಿ ಅಂತಂತಂದ್ರೆ ಜರ್ಮನ್ ಇದು ಹೋಮಿಯೋಪತಿ. ಹಂಗಾಗಿ ಇಂಡಿಯಾದಕ್ಕಿಂತನೂ ಜಾಸ್ತಿ ಡಿಮ್ಯಾಂಡ್ ಹೋಮಿಯೋಪತಿಗೆ ಎಲ್ಲಿದೆ ಅಂತಂತಂದ್ರೆ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ, ಯುರೋಪಿಯನ್ ಕಂಟ್ರೀಸು ಅಥವಾ ಅಮೆರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಆ ದೇಶದಲ್ಲಿ ಹೋಮಿಯೋಪತಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಇದು ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಯಾರು ಮಾಡ್ಬೋದು ಈ ಕೋರ್ಸ್ ಅಂತ ನೋಡಿದಾಗ, ಪ್ರೀವಿಯಸ್ಲಿ ಈ ಕೋರ್ಸ್ನ ಮಾಡಬೇಕು ಅಂತಂತಂದ್ರೆ ನಿಮಗೆ 17 ವರ್ಷ ಕಂಪ್ಲೀಟ್ ಆಗಿರಬೇಕು, 17 ಇಯರ್ಸ್ ನಿಮ್ಗೆ ಕಂಪ್ಲೀಟ್ ಆಗಿರಬೇಕು. ಅಂಡ್ ಅದ್ರ ಜೊತೆಗೆ PUC ಸೈನ್ಸ್, ಓಕೆ, ಸೆಕೆಂಡ್ ಇಯರ್ ಸೈನ್ಸ್ ನೀವು ಪಾಸ್ ಆಗಿರಬೇಕು. ಅಂಡ್ ಅಲ್ಲಿ ನೀವು PUC ಸೈನ್ಸ್ ನಲ್ಲಿ ಯಾವ ಒಂದು ಕಾಂಬಿನೇಷನ್ಸ್ ನೀವು ತಗೊಂಡಿರಬೇಕು ಅಂತಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಇಂಗ್ಲಿಷ್ ಅನ್ನ ನೀವು ಕಲ್ತಿರ್ಬೇಕು. ಅಂಡ್ ಮಸ್ಟ್ ಅಂಡ್ ಶುಡ್ ನೀಟ್ ಎಕ್ಸಾಮ್ ನಲ್ಲಿ ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ತೆಗೆದಿರಬೇಕು. ಓಕೆ, ಗೌರ್ಮೆಂಟ್ ಸೀಟಿಗೆ ಅಂತಂದ್ರೆ ರ್ಯಾಂಕಿಂಗ್ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಮಾರ್ಕ್ಸ್ ತೆಗಿತೀರಾ ಅದ್ರ ಮೇಲೆ ರ್ಯಾಂಕ್ ಡಿಕ್ಲೇರ್ ಆಗುತ್ತೆ, ಅದ್ರ ಮೇಲೆ ನಿಮ್ಗೆ ಸೀಟ್ ಸಿಗುತ್ತೆ ಗೌರ್ಮೆಂಟ್. ಬಟ್ ನಿಮ್ಗೆ ಪ್ರೈವೇಟ್ ಸೀಟ್ ಬೇಕು ಅಂತಂದ್ರೂ ಕೂಡ ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನ ತೆಗಿಯೋದು ಕಡ್ಡಾಯ. ಓಕೆ, ನೆಕ್ಸ್ಟ್ ಒನ್ ಡ್ಯೂರಿಯೇಷನ್ ನೋಡಿದ್ರೆ ಈ ಕೋರ್ಸ್ನ ಡ್ಯೂರಿಯೇಷನ್ ಎಷ್ಟು ವರ್ಷದ ಕೋರ್ಸ್ ಇದು ಅಂತ ನಾವು ನೋಡಿದಾಗ ಟೋಟಲ್ ಏನಿದೆ ಈ ಕೋರ್ಸು 5.5 ವರ್ಷದ ಕೋರ್ಸ್, 5.5 ಇಯರ್ ಕೋರ್ಸು. ಅದರಲ್ಲಿ ಅಕಾಡೆಮಿಕ್ ಸ್ಟಡಿ ನೀವು ಎಷ್ಟು ವರ್ಷ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಕಾಲೇಜ್ಗೆ ಎಷ್ಟು ವರ್ಷ ಹೋಗ್ಬೇಕು ನೀವು ಅಂತಂದ್ರೆ 4.5 ಇಯರ್ಸ್ ನೀವು ಕಾಲೇಜಿಗೆ ಹೋಗ್ಬೇಕು. ಓಕೆ, ಅಕಾಡೆಮಿಕ್ ಇಯರ್ ಸ್ಟಡಿ ಮಾಡ್ಲಿಕ್ಕೆ. ಅಂಡ್ ಒನ್ಸ್ ಅಕಾಡೆಮಿಕ್ ಇಯರ್ ಸ್ಟಡಿ ಕಂಪ್ಲೀಟ್ ಆದ್ಮೇಲೆ 1 ಇಯರ್ ಇಂಟರ್ನ್ಶಿಪ್ ನ ನೀವು ಮಾಡಬೇಕು. ಓಕೆ, 4.5 ವರ್ಷ ಅಕಾಡೆಮಿಕ್ ಸ್ಟಡಿನ ಮಾಡ್ತಾರ, 1 ವರ್ಷ ಇಂಟರ್ನ್ಶಿಪ್ ನ ಮಾಡ್ತಾರ. ಇವೆರಡೂ ಕ್ಲಬ್ ಮಾಡಿದ್ರೆ ಟೋಟಲ್ ಈ ಕೋರ್ಸ್ ನ ಪ್ರೋಗ್ರಾಮ್ ಎಷ್ಟು ವರ್ಷ ಅಂತಂತಂದ್ರೆ 5.5 ವರ್ಷದ ಕೋರ್ಸ್ ಇದಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. ಈ ಕೋರ್ಸ್ ಯಾವ ಭಾಷೆಯಲ್ಲಿ ಅಥವಾ ಈ ಕೋರ್ಸ್ ನಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ ನೀವು ಯಾವ ಭಾಷೆಯಲ್ಲಿ ಕಲಿತೀರ ಅಂತ ನೋಡಿದಾಗ ಯೂಶುವಲಿ ಎಲ್ಲ ಒಂದು ಮೆಡಿಕಲ್ ಕೋರ್ಸಸ್ ರೀತಿ ಇಂಗ್ಲಿಷ್ ನಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ನೀವು ಇಲ್ಲಿ ಕಲಿತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಒನ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಸ್ ಅಂತ ಅನ್ನೋದು. ಓಕೆ, ಯಾವ ರೀತಿ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ ನಿಮಗೆ BHMS ನಲ್ಲಿ. ಓಕೆ, ಪಾಸ್ ಆಗ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕು, ಓಕೆ, ಎಷ್ಟು ಪರ್ಸೆಂಟೇಜ್ ಮಾಡಿದ್ರೆ ನಿಮಗೆ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ನೋಡಿದಾಗ ಮೊದಲದ್ ನೋಡಿ ನೀವು ಎಕ್ಸಾಮಿನೇಷನ್ ಏನಿದೆಲ್ಲ ಪ್ರತಿ ವರ್ಷದ ಇಯರ್ ಎಂಡಿಗೆ ನೀವು ಒಂದೊಂದು ಎಕ್ಸಾಮ್ ನ ಬರೀತಾ ಹೋಗ್ತಾರೆ. ಫಸ್ಟ್ ಇಯರ್ ಒಂದು, ಸೆಕೆಂಡ್ ಇಯರ್ ಒಂದು, ಥರ್ಡ್ ಇಯರ್ ಒಂದು ಅಂಡ್ ಫೋರ್ತ್ ಇಯರ್ ಒಂದು ಎಕ್ಸಾಮ್ ನ ಬರೀತಾರೆ. ಒಂದು ಫೋರ್ತ್ ಇಯರ್ ಅಂದ್ರೆ ಫೈನಲ್ ಇಯರ್ ಕಂಪ್ಲೀಟ್ ಆದ್ಮೇಲೆ ನೀವು
ಇಂಟರ್ನ್ಶಿಪ್ ಅನ್ನು ಮಾಡ್ತಾರೆ. ಸಮ್ ವೈಸ್ ಇರೋದಿಲ್ಲ, ಇಯರ್ ವೈಸ್ ಇರ್ತಕ್ಕಂಥ ಎಕ್ಸಾಮಿನೇಷನ್ ಇದರಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಎಕ್ಸಾಮಿನೇಷನ್ ಯಾವ ರೀತಿ ಇರ್ತಾವ ಅಂತಂದ್ರೆ ಕೆಲವೊಂದಷ್ಟು ಸಬ್ಜೆಕ್ಟ್ಸ್ ಥಿಯರಿ ಬರೀತಾರ, ಆ ನಂತರ ಪ್ರಾಕ್ಟಿಕಲ್ ಕೂಡ ಬರಿತಾ ಹೋಗ್ತಾರೆ. ಥಿಯರಿ ಅಂಡ್ ಪ್ರಾಕ್ಟಿಕಲ್ ಎರಡು ಮೋಡ್ ನಲ್ಲಿ ಕೂಡ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ಪಾಸ್ ಆಗ್ಬೇಕಂದ್ರೆ ನೀವು ಎಷ್ಟು ಮಾರ್ಕ್ಸ್ ನ ತಗೋಬೇಕು ಅಂತಂದ್ರೆ ಥಿಯರಿಯಲ್ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿರ್ಬೋದು, ಈ BHMS ನಲ್ಲಿ ಆ ಸಬ್ಜೆಕ್ಟ್ ನ ಪಾಸ್ ಆಗ್ಬೇಕಂತಂದ್ರೆ ಮಿನಿಮಮ್ 50% ಮಾರ್ಕ್ಸ್ ನ ನೀವು ತಗೋಬೇಕು. ಅಂದ್ರೆ ಆ ಎಕ್ಸಾಮ್ ಟೋಟಲ್ ಎಷ್ಟು ಮಾರ್ಕ್ಸ್ ಪೇಪರ್ ಇರ್ತೈತಲ್ಲ ಅದರಲ್ಲಿ ನೀವು 50% ಮಾರ್ಕ್ಸ್ ತಗೋಬೇಕು. ಅಂದ್ರೆ 100 ಮಾರ್ಕ್ಸ್ ಪೇಪರ್ ಇತ್ತು ಅಂತಂದ್ರೆ ನೀವು 50 ಮಾರ್ಕ್ಸ್ ತಗೋಬೇಕು. 120 ಮಾರ್ಕ್ಸ್ ಇತ್ತು ಅಂತಂದ್ರೆ 50%, 60 ಮಾರ್ಕ್ಸ್ ನೀವು ಏನ್ ಮಾಡ್ಬೇಕಾಗ್ತದೆ, ಎಷ್ಟು ತಗೋಬೇಕಾಗ್ತಾ ಎಕ್ಸಾಮ್ ನ ಪಾಸ್ ಮಾಡಬೇಕು ಅಂತಂದ್ರೆ. ಓಕೆ, ನೆಕ್ಸ್ಟ್ ಒನ್ ಅದ್ರ ಜೊತೆಗೆ ನೀವು ಒನ್ಸ್ ಆ ಎಕ್ಸಾಮ್ ನಲ್ಲಿ ಪರ್ಸೆಂಟೇಜ್ ಎಷ್ಟೆಷ್ಟು ಮಾಡಿದ್ರೆ ನಿಮ್ಗೆ ಕ್ಲಾಸ್ ಆಫ್ ಅವಾರ್ಡ್ ಕೊಡ್ತಾರೆ ಅಂತ ನೋಡಿದಾಗ ನೀವೇನಾದ್ರೂ ಒಂದು 75% ಮಾಡಿದ್ರೆ ಆ ಒಂದು ಎಕ್ಸಾಮ್ ನಲ್ಲಿ, ಆನ್ಯುವಲ್ ಎಕ್ಸಾಮ್ ನಲ್ಲಿ BHMS ನಲ್ಲಿ ಡಿಸ್ಟಿಂಕ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದೇ ನೀವೇನಾದ್ರೂ 60 to 74% ಮಾಡಿದ್ರೆ ಆ ಒಂದು ರಿಸಲ್ಟ್ ನ ಫಸ್ಟ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಒನ್ ನೀವೇನಾದ್ರೂ 50ರಿಂದ ಅಂದ್ರೆ 15 ಇಂದ 59 59ವರೆಗೆ ನೀವೇನಾದ್ರೂ ಮಾರ್ಕ್ಸ್ ನ ಅಚೀವ್ ಮಾಡಿದ್ರೆ ಆ ಒಂದು ರಿಸಲ್ಟ್ ನ ಸೆಕೆಂಡ್ ಕ್ಲಾಸ್ ಅಂತ ಏನ್ ಮಾಡ್ತಾರೆ, ಜಸ್ಟ್ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ಸಬ್ಜೆಕ್ಟ್ಸ್ ಗಳು ಏನೇನು ಕಲಿತಾ ಹೋಗ್ತೀರಾ ನೀವು BHMS ನಲ್ಲಿ ಅಂತ ನೋಡಿದ್ರೆ ಯೂಶುವಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಕಲಿತಕ್ಕಂಥ ಸಬ್ಜೆಕ್ಟ್ಸ್ ಗಳು ಸಿಮಿಲರ್ ಸಬ್ಜೆಕ್ಟ್ಸ್ ಗಳು ಇರ್ತವೆ ಇದರಲ್ಲಿ ಕೆಲವೊಂದಿಷ್ಟು. ಅಂಡ್ ಕೆಲವೊಂದಿಷ್ಟು ಏನಿರ್ತವೆ ಸ್ಪೆಷಲಿ BHMS ಅಂದ್ರೆ ಹೋಮಿಯೋಪತಿಗೆ ಸಿಂಕ್ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಗಳು ಏನು ಕೂಡ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಜನರಲ್ ಆಗಿ ನೀವು ಎನಾಟಮಿ, ಫಿಸಿಯೋಲಜಿ, ಓಕೆ, ಹೋಮಿಯೋಪತಿಕ್ ಫಾರ್ಮಸಿ, ಹೋಮಿಯೋಪತಿಕ್ ಮೆಟೀರಿಯಾ ಮೆಡಿಕಾ ಅಂತಿದೆ. ಓಕೆ, ನೆಕ್ಸ್ಟ್ ಒನ್ ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ ಅಂಡ್ ಮೈಕ್ರೋಬಯಾಲಜಿ, ಫಾರೆನ್ಸಿಕ್ ಮೆಡಿಸಿನ್ ಅಂಡ್ ಟಾಕ್ಸಿಯೋಲಜಿ, ಸರ್ಜರಿ, OBG. ಓಕೆ, ಅದ್ರ ಜೊತೆಗೆ ಬೇರೆ ಇನ್ನು ಸಬ್ಜೆಕ್ಟ್ಸ್ ಗಳು ಯಾವ್ದಾವ್ದು ಕಲಿತೀರಾ ಅಂತಕ್ಕಂಥದ್ದು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. BHMS ನಲ್ಲಿ ಈ ಒಂದು ಸಬ್ಜೆಕ್ಟ್ಸ್ ಗಳ ಸ್ಕ್ರೀನ್ ಶಾಟ್ ನಿಮ್ಗೆ ಬೇಕು ಅಂತಂದ್ರೆ ನೀವು ಅದನ್ನ ತೆಗೆದುಕೊಳ್ಬಹುದು. ಓಕೆ, ನೆಕ್ಸ್ಟ್ ಒನ್ ಒನ್ಸ್ BHMS ಕಂಪ್ಲೀಟ್ ಆದ್ಮೇಲೆ ಹೈಯರ್ ಸ್ಟಡೀಸ್ ನಾವ್ ಏನ್ ಮಾಡ್ಬೋದು ಅಂತ ನೋಡಿದಾಗ, ಓಕೆ, ಹೆಚ್ಚಿನ ಸ್ಟಡೀಸ್ ನಾವ್ ಏನ್ ಮಾಡ್ಬೋದು ಅಂತ ನೋಡಿದಾಗ ನಿಮ್ಗೆ ಸಾಕಷ್ಟು ರೀತಿಯಂತ ಆಪ್ಷನ್ಸ್ ಗಳು ಇದಾವೆ. ಓಕೆ, ಏನೇನ್ ಮಾಡ್ಬೋದು ಅಂತ ನೋಡಿದಾಗ ಒಂದನೇದು ಒನ್ಸ್ ನೀವು BHMS ಕಂಪ್ಲೀಟ್ ಆದ್ಮೇಲೆ MD ಮಾಡ್ಬೋದು. ಓಕೆ, MD ಹೋಮಿಯೋಪತಿ ಮಾಡ್ಬೋದು. ಓಕೆ, ಅದರಲ್ಲಿ ಬೇರೆ ಬೇರೆ ರೀತಿಯಂತ MD ಸ್ಪೆಷಲೈಸೇಷನ್ಸ್ ನ ಮಾಡ್ಬೋದು ನೀವು MD ಅಲ್ಲಿ. ಯಾವ್ದಂತ ಅನ್ನೋದು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದರ ಆ ಸ್ಪೆಷಲೈಸೇಷನ್ಸ್ ಕೂಡ ನಾನು ಹಾಕಿದ್ದೀನಿ. ಓಕೆ, ಅಂಡ್ MS ಮಾಡ್ಲಿಕ್ಕೆ ಬರುವುದಿಲ್ಲ ನಿಮ್ಗೆ. ಓಕೆ, MS ಅಂತಂದ್ರೆ ಮಾಸ್ಟರ್ ಆಫ್ ಸರ್ಜರಿ, ಆಪರೇಷನ್ಸ್ ಮಾಡುವಂತ ಒಂದು ಕೋರ್ಸ್ ನಿಮ್ಗೆ ಮಾಡ್ಲಿಕ್ಕೆ ಬರುವುದಿಲ್ಲ BHMS ದವರಿಗೆ ಇಂಡಿಯಾದಲ್ಲಿ. ಓಕೆ, ಬರೀ MD ಅನ್ನ ಮಾಡ್ಬೋದು ನೀವು. ಲೈಕ್ MS BMS ದವರಿಗೆ ಮತ್ತೆ MBBS ದವರಿಗೆ ಮಾತ್ರ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ನಿಮ್ಗೆ MD ಒಂದು ಮಾತ್ರ ಮಾಡ್ಲಿಕ್ಕೆ ಬರುತ್ತೆ ಇದು ಹೈಯರ್ ಕೋರ್ಸ್ ನಲ್ಲಿ. ಇದನ್ನ ಬಿಟ್ಟು ಓಕೆ ನೆಕ್ಸ್ಟ್ ಮತ್ತೇನ್ ಮಾಡ್ಬೋದು ನೀವು ಅಂತಂದ್ರೆ ಪಬ್ಲಿಕ್ ಹೆಲ್ತ್ ಅಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ನಲ್ಲಿ ಬೇರೆ ಬೇರೆ ರೀತಿಯಂತ ಕೋರ್ಸಸ್ ಅದಾವೆ. ಯಾವುದು MPH ಕೋರ್ಸ್ ಅನ್ನ ಮಾಡಬಹುದು, ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಕೋರ್ಸ್ ಅನ್ನ ಮಾಡಬಹುದು, ಅಥವಾ MH ಕೋರ್ಸ್ ಮಾಸ್ಟರ್ ಆಫ್ ಹಾಸ್ಪಿಟಲ್ ಅಥವಾ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ಸ್ ಅಂತ ಏನ್ ಕರಿತೀವಲ್ಲ ಅದನ್ನ ಮಾಡಬಹುದು, ಅಥವಾ MBA ಇನ್ ಹೆಲ್ತ್ ಕೇರ್ ಈ ರೀತಿಯಂತ ಕೋರ್ಸಸ್ ಕೂಡ ನೀವೇನ್ ಮಾಡಬಹುದು ಜಸ್ಟ್ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ನಲ್ಲಿ ಒನ್ಸ್ BHMS ಕಂಪ್ಲೀಟ್ ಆದ್ಮೇಲೆ ಮಾಡಬಹುದು. ಅಥವಾ ಅಲೈಡ್ ಸೈನ್ಸ್ ಅಂಡ್ ರಿಸರ್ಚ್ ನಲ್ಲಿ ಕೂಡ ಕೆಲವೊಂದಿಷ್ಟು ಕೋರ್ಸಸ್ ಗಳು ಬರ್ತವೆ ನಿಮಗೆ ಸ್ಪೆಸಿಫಿಕ್ ಆಗಿ ಮಾಡ್ಲಿಕ್ಕೆ. ಯಾವ್ದು ಅಂತ ನೋಡಿದಾಗ MSc ಕ್ಲಿನಿಕಲ್ ರಿಸರ್ಚ್, MSc ಮೆಡಿಕಲ್ ಬಯೋಕೆಮಿಸ್ಟ್ರಿ, ಫಿಸಿಯೋಲಜಿ ಅಥವಾ ಅನಾಟಮಿ ಆ ರೀತಿಯಂತ ಕೋರ್ಸಸ್ ಮಾಡಬಹುದು. ಆರ್ ಎಲ್ಸ್ MSc ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್ ಆ ಒಂದು ಅದರಲ್ಲಿ ಕೂಡ ನೀವು MSc ನ ಮಾಡಬಹುದು ಹೈಯರ್ ಸ್ಟಡೀಸ್. ಓಕೆ, ಅಥವಾ MSc ಅಪ್ಲೈಡ್ ಸೈಕಾಲಜಿ ಅಥವಾ ನ್ಯೂರೋ ಸೈನ್ಸ್ ಅಂತ ಏನಿದೆಲ್ಲ ಅದರಲ್ಲಿ ಕೂಡ ನೀವೇನ್ ಮಾಡಬಹುದು ಜಸ್ಟ್ ಹೈಯರ್ ಸ್ಟಡೀಸ್ ನ ಕಂಟಿನ್ಯೂ ಮಾಡಬಹುದು. ಇಲ್ಲ ನಿಮ್ಗೆ ಹೈಯರ್ ಸ್ಟಡೀಸ್ MD ಸೀಟ್ ಸಿಕ್ಕಿಲ್ಲ, ಅಥವಾ ಪಬ್ಲಿಕ್ ಹೆಲ್ತ್ ಅಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅಥವಾ ಲೈಕ್ ಕ್ಲಿನಿಕಲ್ ರಿಸರ್ಚ್ ಅಥವಾ ಅಲೈಡ್ ಸೈನ್ಸ್ ನಲ್ಲಿ ಕೋರ್ಸ್ ಕೂಡ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಶಾರ್ಟ್ ಟರ್ಮ್ ಡಿಪ್ಲೊಮೋಸ್ ಮತ್ತೆ ಫೆಲೋಶಿಪ್ ಕೂಡ ಏನ್ ಮಾಡ್ತಾರೆ ಜಸ್ಟ್ ಪ್ರೊವೈಡ್ ಮಾಡ್ತಾರೆ. ಯಾವ ರೀತಿಯಾದಂತಹ ಶಾರ್ಟ್ ಟರ್ಮ್ ಕೋರ್ಸ್ ಅಥವಾ ಫೆಲೋಶಿಪ್ಸ್ ಗಳು ಅಂತ ನೋಡಿದಾಗ ಮೊದಲನೇದಾಗಿ ಫೆಲೋಶಿಪ್ಸ್ ಗಳು ನೀವು ನೋಡ್ತಿರ್ಬೋದು ಯಾವ ರೀತಿ ಮಾಡಬಹುದು ಅಂದ್ರೆ ಹೋಮಿಯೋಪತಿಕ್ ಡರ್ಮಟಾಲಜಿಯನ್ನು ಮಾಡಬಹುದು ನೀವು, ಅಥವಾ ಪ್ರಿಡಿಕ್ಟಿವ್ ಹೋಮಿಯೋಪತಿಯನ್ನು ಮಾಡಬಹುದು, ಅಥವಾ ಮೆಡಿಕಲ್ ಕಾಸ್ಮೆಟಾಲಜಿಯನ್ನು ಕೂಡ ಏನ್ ಮಾಡಬಹುದು ಜಸ್ಟ್ ನೀವು ಒನ್ಸ್ BHMS ಕಂಪ್ಲೀಟ್ ಆದ್ಮೇಲೆ ಫೆಲೋಶಿಪ್ ಅಂಡರ್ ಅಲ್ಲಿ ಮಾಡಬಹುದು. ಅಥವಾ PG ಡಿಪ್ಲೊಮಾ ಕೋರ್ಸಸ್ಗಳು ಕೂಡ ಇದಾವೆ. ಓಕೆ, PG ಡಿಪ್ಲೊಮಾದಲ್ಲಿ ಕ್ಲಿನಿಕಲ್ ಡಯಾಬಿಟಾಲಜಿ ಅಥವಾ EMS ಅಂತ ಏನ್ ಕರಿತೀವಲ್ಲ, ನೀವು BHMS ಕಂಪ್ಲೀಟ್ ಆದ್ಮೇಲೆ ಮಾಡರ್ನ್ ಮೆಡಿಸಿನ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ EMS ಅಂತ ಕರಿತೀವಿ. ಎಮರ್ಜೆನ್ಸಿ ಮೆಡಿಸಿನ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕೂಡ ನೀವು ಏನ್ ಮಾಡಬಹುದು, PG ಡಿಪ್ಲೊಮಾ ಕೋರ್ಸ್ ಅನ್ನು ಕೂಡ ಏನ್ ಮಾಡಬಹುದು ನೀವು ಮಾಡಬಹುದು. ಅಥವಾ ಮೆಡಿಕಲ್ ಟ್ರೈಕಾಲಜಿ ಅಂತ ಕರಿತೀವಿ, ಹೇರ್ ಸೈನ್ಸ್. ಓಕೆ, ಆ ಕೋರ್ಸ್ ಅನ್ನು ಕೂಡ ನೀವೇನ್ ಮಾಡಬಹುದು ಜಸ್ಟ್ ಬೇಕಂತಂದ್ರೆ ಮಾಡಬಹುದು. ಅಥವಾ ಇದನ್ನ ಬಿಟ್ಟು ಕೂಡ ನೀವು ಕಾರ್ಪೊರೇಟ್ ಅಥವಾ IT ಸೆಕ್ಟರ್ ನಲ್ಲಿ ಜಾಬ್ಸ್ ನ ನೋಡ್ತೀರಿ ಅಂತಂದ್ರೆ ಅಲ್ಲಿ ಕೂಡ ನಿಮ್ಗೆ ಏನಿದೆ ಸ್ವಲ್ಪ ಬೇರೆ ಬೇರೆ ರೀತಿಯಂತ ಕೋರ್ಸಸ್ ಸರ್ಟಿಫಿಕೇಶನ್ ಕೋರ್ಸಸ್ ಗಳು ಬರ್ತವೆ. ಮೆಡಿಕಲ್ ಕೋಡಿಂಗ್, ಹೆಲ್ತ್ ಇನ್ಫಾರ್ಮೆಟಿಕ್ಸ್, ಬಯೋ ಇನ್ಫಾರ್ಮೆಟಿಕ್ಸ್, ಡಿಜಿಟಲ್ ಹೆಲ್ತ್ ಕೇರ್ ಕನ್ಸಲ್ಟೆಂಟ್ ಕೋರ್ಸ್, ಅಥವಾ ಕ್ಲಿನಿಕಲ್ ಡಾಟಾ ಮ್ಯಾನೇಜ್ಮೆಂಟ್ ಕೋರ್ಸಸ್ ಈ ರೀತಿಯಾದಂತಹ ಕೋರ್ಸಸ್ ಗಳು ಕೂಡ ನೀವೇನ್ ಮಾಡಬಹುದು ಒನ್ಸ್ ಲೈಕ್ BHMS ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಮಾಡಬಹುದು. ಇದು ಹೈಯರ್ ಸ್ಟಡೀಸ್ ಅನ್ನೋದ್ರಲ್ಲಿ ಡಿಪೆಂಡಿಂಗ್ ಅಪಾನ್
ನಿಮ್ಮ ಒಂದು ಆಯ್ಕೆ ಮೇಲೆ ಹೋಗುತ್ತೆ, ನೀವು ಯಾವ ರೀತಿಯಾದಂತ ಮಾಡ್ಬೋದು ಅಂತ ಅನ್ನೋದು. ಓಕೆ, ನೆಕ್ಸ್ಟ್ ಒನ್, ಫೀಸ್ ಎಷ್ಟಿದೆ ಅಂತ ನೋಡಿದಾಗ ಈ ಒಂದು BHMS ಕೋರ್ಸ್ಗೆ ಫೀಸ್ ಎಷ್ಟು ತಗೊಂತಾರೆ ಕಾಲೇಜಸ್ಗಳು ಯೂಶುವಲಿ ಅಂತ ನೋಡಿದಾಗ ಇಲ್ಲಿ 3 ರೀತಿಯಾದಂತ ಫೀಸ್ ಇದೆ. ಒಂದು ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಸೀಟಿಗೆ ಒಂದು ರೀತಿಯಂತ ಫೀಸ್ ಇದೆ, ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಒಂದು ರೀತಿಯಂತ ಫೀಸ್ ಇದೆ, ಅಂಡ್ ಪ್ಯೂರ್ಲಿ ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾಗೆ ಒಂದು ರೀತಿಯಂತ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ ಕಾಲೇಜ್ಗಳು. ಓಕೆ, ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ ಸೀಟಿಗೆ ಎಷ್ಟು ಫೀಸ್ ತಗೊಂತಾರೆ ಅಂತಂದ್ರೆ 20,000 ಹಿಡ್ಕೊಂಡು 50,000 ಕೂಡ ಏನ್ ಮಾಡ್ತಾರೆ ಫೀಸ್ ಅನ್ನ ತಗೊಂತಾರೆ. ನಮ್ಮ ಕರ್ನಾಟಕದಲ್ಲಿ ಒಂದೇ ಲೈಕ್ ಗೌರ್ಮೆಂಟ್ ಹೋಮಿಯೋಪತಿ ಕಾಲೇಜ್ ಇದೆ, ಅದು ಬೆಂಗಳೂರಿನಲ್ಲಿ ಇದೆ. ಓಕೆ, ಅಂಡ್ ಲೈಕ್ ಪ್ರೈವೇಟ್ ಕಾಲೇಜ್ ನಲ್ಲಿ ಗೌರ್ಮೆಂಟ್ ಕೋಟಾ ಸೀಟಿಗೆ ಎಷ್ಟು ಫೀಸ್ ತಗೊಂತಾರೆ ಅಂತ ನೋಡಿದಾಗ ನಿಯರ್ಲಿ ಒಂದು 50,000-60,000 ಹಿಡ್ಕೊಂಡು 30,000 ಹಿಡ್ಕೊಂಡು 1,00,000 ಕೂಡ ಏನ್ ಮಾಡ್ತಾರೆ ಎಷ್ಟು ಫೀಸ್ ಅನ್ನು ತಗೊಂತಾರೆ. ಓಕೆ, ಪ್ರೈವೇಟ್ ಕಾಲೇಜ್ ನಲ್ಲಿ ಗೌರ್ಮೆಂಟ್ ಸೀಟಿಗೆ. ಓಕೆ, ಅದೇ ಪ್ರೈವೇಟ್ ಕಾಲೇಜ್ ನಲ್ಲಿ ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟಿಗೆ ಎಷ್ಟು ಫೀಸ್ ತಗೊಂತಾರೆ ಅಂದ್ರೆ 1,00,000 ಹಿಡ್ಕೊಂಡು 3,00,000 ಕೂಡ ಏನ್ ಮಾಡ್ತಾರೆ ಎಷ್ಟು ಫೀಸ್ ಅನ್ನು ತಗೊಂತಾರೆ ಒಂದು ವರ್ಷಕ್ಕೆ. ಓಕೆ, ಅಂಡ್ ನೆಕ್ಸ್ಟ್ ಒನ್, ಟಾಪ್ ಕಾಲೇಜಸ್ಗಳು ಎಲ್ಲೆಲ್ಲಿದ್ದಾವೆ ಈ ಒಂದು ಹೋಮಿಯೋಪತಿನ ಮಾಡಬೇಕು ಅಂತಂದ್ರೆ ಇಂಡಿಯಾದಲ್ಲಿ ಎಲ್ಲೆಲ್ಲಿದ್ದಾವೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ ನೋಡಿದಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಜಸ್ಟ್ ಲೈಕ್ ಇಂಡಿಯಾದಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ ಮೊದಲೇ ನೋಡಿದಾಗ ಇಂಡಿಯಾದಲ್ಲಿ ಟಾಪ್ ಹೋಮಿಯೋಪತಿ ಕಾಲೇಜ್ ಎಲ್ಲಿದೆ ಅಂತಂದ್ರೆ ಕೋಲ್ಕತ್ತಾದಲ್ಲಿ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ NIH ಅಂತ ಏನ್ ಕರಿತೀವಲ್ಲ, ಇದು ಇಂಡಿಯಾದಲ್ಲಿ ಟಾಪ್ ಹೋಮಿಯೋಪತಿ ಕಾಲೇಜ್. ಅದರ ಜೊತೆಗೆ ನೆಹರು ಹೋಮಿಯೋಪತಿ ಕಾಲೇಜ್ ಡೆಲ್ಲಿಯಲ್ಲಿದೆ, ಅಂಡ್ ಅದರ ಜೊತೆಗೆ ಡಾಕ್ಟರ್ DR ಪಾಟೀಲ್ ಹೋಮಿಯೋಪತಿ ಕಾಲೇಜ್ ಪುಣೆ, ಅಂಡ್ ಭಾರತೀಯ ವಿದ್ಯಾಪೀಠ ಹೋಮಿಯೋಪತಿ ಕಾಲೇಜ್ ಪುಣೆ, ಅಂಡ್ ಇನ್ನೊಂದು ನೋಯ್ಡಾದಲ್ಲಿ ಕೂಡ ಇನ್ನೊಂದು ಬಕ್ಸನ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂತ ಇದೆ, ನೋಯ್ಡಾದಲ್ಲಿ ಕೂಡ ಸಿಚುವೇಟೆಡ್ ಇದೆ. ಇದು ಈ ಸ್ಕ್ರೀನ್ ಮೇಲೆ ಕಾಣುತ್ತದ್ದು ಇಂಡಿಯಾದಲ್ಲಿ ಇರ್ತಕ್ಕಂಥ ಟಾಪ್ ಹೋಮಿಯೋಪತಿ ಕಾಲೇಜುಗಳ ಲಿಸ್ಟ್. ಓಕೆ, ಅಂಡ್ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಟಾಪ್ ಹೋಮಿಯೋಪತಿ ಕಾಲೇಜಸ್ಗಳು ಯಾವ್ಯಾವ ಇದಾವೆ ಅಂತಕ್ಕಂಥದ್ದನ್ನ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಲೈಕ್ ನಮ್ಮ ಕರ್ನಾಟಕದಲ್ಲಿ ಟಾಪ್ ಹೋಮಿಯೋಪತಿ ಕಾಲೇಜ್ ಯಾವ್ದಂತಂದ್ರೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜ್ ಮಂಗಳೂರು. ಓಕೆ, ನೆಕ್ಸ್ಟ್ ಅದು ಮಂಗಳೂರಿನಲ್ಲಿ ಇರ್ತಕ್ಕಂಥ ಕಾಲೇಜು. ಅದರ ಜೊತೆಗೆ ಗೌರ್ಮೆಂಟ್ ಹೋಮಿಯೋಪತಿ ಕಾಲೇಜ್ ಬೆಂಗಳೂರು. ಓಕೆ, ನೆಕ್ಸ್ಟ್ ಒನ್ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಬೆಳಗಾವಿ. ಓಕೆ, ನೆಕ್ಸ್ಟ್ ಒನ್ ಡಾಕ್ಟರ್ BD ಜತ್ತಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಧಾರವಾಡ. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ಆಳ್ವಾಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮೂಡಬಿದ್ರೆ. ಓಕೆ, ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಟಾಪ್ ಹೋಮಿಯೋಪತಿ ಕಾಲೇಜುಗಳ ಲಿಸ್ಟ್. ಓಕೆ, ಅಂಡ್ ಒನ್ಸ್ ಲೈಕ್ ನಿಮಗೆ ಹೋಮಿಯೋಪತಿ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿಯಾದಂತ ಜಾಬ್ಸ್ ನ ನೀವು ಮಾಡಬಹುದು ಅಂತ ನೋಡಿದಾಗ ಬೇರೆ ಬೇರೆ ರೀತಿಯಾದಂತ ಜಾಬ್ ಸೆಕ್ಟರ್ಸ್ಗಳು ನಿಮಗೆ ಜಾಬ್ ಡೋರ್ ಓಪನ್ ಆಗುತ್ತೆ. ನಿಮಗೆ ಮೊದಲನೇದಾಗಿ ನೋಡಿದಾಗ ಏನ್ ಮಾಡ್ಬೋದು ಅಂತಂದ್ರೆ ನೀವು ಮೊದಲನೇದಾಗಿ ಓನ್ ಕ್ಲಿನಿಕಲ್ ಪ್ರಾಕ್ಟೀಸ್ ನ ಮಾಡಬಹುದು, ನಿಮ್ದೇ ಆದಂತ ಒಂದು ಸ್ವಂತ ಕ್ಲಿನಿಕ್ ನ ಸ್ಟಾರ್ಟ್ ಮಾಡಬಹುದು ಇಂಡಿಪೆಂಡೆಂಟ್ ಕ್ಲಿನಿಕ್, ಅಥವಾ ಆರ್ ಎಲ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಥವಾ ಪ್ರೈವೇಟ್ ಕ್ಲಿನಿಕ್ ನಲ್ಲಿ ಆಸ್ ಅ ಡಾಕ್ಟರ್ ಆಗಿ ಕೂಡ ನೀವೇನ್ ಮಾಡಬಹುದು, ಎಷ್ಟು ವರ್ಕ್ ಅನ್ನು ಮಾಡಬಹುದು. ಓಕೆ, ಅಥವಾ ಸ್ಪೆಷಲೈಸ್ಡ್ ಕ್ಲಿನಿಕ್ಸ್ ಅನ್ನು ಕೂಡ ನೀವು ಓಪನ್ ಮಾಡಬಹುದು. ಯಾವ್ದ್ರಲ್ಲಿ ಅಂತ ನೋಡಿದಾಗ ಜಸ್ಟ್ ಲೈಕ್ ಡರ್ಮಟೋಲಜಿ ಆಗಿರ್ಬೋದು, ಕಾಸ್ಮೆಟೋಲಜಿ ಆಗಿರ್ಬೋದು, ಅಥವಾ ಸ್ಪೆಷಲೈಸ್ಡ್ ಕ್ಲಿನಿಕ್ಸ್ IVF ಸೆಂಟರ್ಸ್ ನಲ್ಲಿ ನೀವು ವರ್ಕ್ ಮಾಡಬಹುದು, ಅಥವಾ RMO ಅಂತ ಕರಿತೀವಿ. ಓಕೆ, ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿ ಕೂಡ ನೀವೇನ್ ಮಾಡಬಹುದು, ಜಸ್ಟ್ ವರ್ಕ್ ಅನ್ನ ಮಾಡಬಹುದು. ಓಕೆ, ಅಂಡ್ ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ನೋಡಿದಾಗ, ಓಕೆ, ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ನಲ್ಲಿ ಜಾಬ್ ಯಾವ ರೀತಿ ಅಂತ ಜಾಬ್ಸ್ ಇರ್ತವೆ ಒನ್ಸ್ BHMS ಕಂಪ್ಲೀಟ್ ಆದ್ಮೇಲೆ ಅಂತ ನೋಡಿದಾಗ ಆಯುಷ್ ಮೆಡಿಕಲ್ ಆಫೀಸರ್ ಆಗಿ ಕೂಡ ನೀವು ವರ್ಕ್ ಮಾಡಬಹುದು. ಬಟ್ ಕಂಪೇರ್ ಟು BMS ಗೌರ್ಮೆಂಟ್ ಹೈರಿಂಗ್ BHMS ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಇದನ್ನು ಒಂದು ಗಮನದಲ್ಲಿ ನೀವು ಇಟ್ಕೋಬೇಕು. ಓಕೆ, ಅಂಡ್ ಅದರ ಜೊತೆಗೆ ರಿಸರ್ಚ್ ಆಫೀಸರ್ ಆಗಿ ಕೂಡ ನೀವು ವರ್ಕ್ ಅನ್ನು ಮಾಡಬಹುದು. ಅಂಡ್ ಅದರ ಜೊತೆಗೆ ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟ್ ಆಗಿ ಕೂಡ ನೀವು NHM, ಓಕೆ, ನ್ಯಾಷನಲ್ ಹೆಲ್ತ್ ಮಿಷನ್ಸ್ ಅಥವಾ WHO ದಲ್ಲಿ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ನಲ್ಲಿ ಓಕೆ ಪಬ್ಲಿಕ್ ಹೆಲ್ತ್ ಸ್ಪೆಷಲಿಸ್ಟ್ ಆಗಿ ಕೂಡ ನೀವೇನ್ ಮಾಡಬಹುದು, ಕಮ್ಯುನಿಟಿ ಹೆಲ್ತ್ ಪ್ರೋಗ್ರಾಮ್ ನಲ್ಲಿ ವರ್ಕ್ ಅನ್ನ ಮಾಡಬಹುದು. ಓಕೆ, ಅದನ್ನ ಬಿಟ್ರೆ IT ಅಥವಾ ಕಾರ್ಪೊರೇಟ್ ಸೈಡ್ ನಲ್ಲಿ ಯಾವ ರೀತಿಯಾದಂತ ಜಾಬ್ಸ್ ನೀವು ಮಾಡಬಹುದು ಅಂತಂದ್ರೆ ಮೆಡಿಕಲ್ ಅಡ್ವೈಸರ್ ಆಗಿ ಅಥವಾ ಮೆಡಿಕಲ್ ಕನ್ಸಲ್ಟೆಂಟ್ ಆಗಿ, ಓಕೆ, ಆರ್ ಎಲ್ಸ್ ನೀವು ಮೆಡಿಕಲ್ ಫಾರ್ಮಕಾಲಜಿ ಅಸಿಸ್ಟೆಂಟ್ ಆಗಿ, ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಮ್ಯಾನೇಜರ್ ಆಗಿ, ಅಥವಾ ಮೆಡಿಕಲ್ ಕೋಡರ್ ಆಡಿಟರ್ ಆಗಿ, ಓಕೆ, ಹೆಲ್ತ್ ಇನ್ಫಾರ್ಮೆಟಿಕ್ಸ್ ಅಥವಾ ಹೆಲ್ತ್ ಇನ್ಫಾರ್ಮೆಟಿಕ್ಸ್ ಮ್ಯಾನೇಜರ್, ಕ್ಲಿನಿಕಲ್ ಡಾಟಾ ಮ್ಯಾನೇಜರ್ ಆಗಿ ಕೂಡ ನೀವೇನ್ ಮಾಡಬಹುದು. ಕಾರ್ಪೊರೇಟ್ ಅಥವಾ IT ಸೆಕ್ಟರ್ ನಲ್ಲಿ BHMS ಆದ್ಮೇಲೆ ಅದರದೇ ರೀತಿಯಿಂದ ಕೆಲವೊಂದಿಷ್ಟು ಸರ್ಟಿಫಿಕೇಟ್ ಕೋರ್ಸ್ ಬರ್ತವೆ, ಆ ಕೋರ್ಸ್ ಮಾಡಿದ ಆದ್ಮೇಲೆ ಕೂಡ ನೀವು ಏನ್ ಮಾಡಬಹುದು, ಎಷ್ಟು ವರ್ಕ್ ಅನ್ನ ಮಾಡಬಹುದು. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ BHMS ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಮಾಡ್ತಕ್ಕಂತಹ ಜಾಬ್ಸ್ ಗಳ ವಿವರ. ಓಕೆ, ನೆಕ್ಸ್ಟ್ ಒನ್, ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂತ ನೋಡಿದಾಗ BHMS ಯೂಶುವಲಿ ಕಂಪ್ಲೀಟ್ ಆದ್ಮೇಲೆ ಸ್ಯಾಲರಿ ನೋಡಿ ಡಿಪೆಂಡಿಂಗ್ ಅಪಾನ್ ನಿಮ್ಮ ಸ್ಕಿಲ್, ನೀವು ಯಾವ ರೀಸನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ಓಕೆ, ನೀವು ಯಾವ ರೀತಿಯಾದಂತ ಕ್ಲಿನಿಕಲ್ ನಾಲೆಜ್ ಇದೆ, ಓಕೆ, ಥಿಯರಿಟಿಕಲ್ ನಾಲೆಜ್ ಇದೆ ಹೋಮಿಯೋಪತಿದು, ಅದರೆಲ್ಲದರ ಮೇಲೆ ಏನಾಗುತ್ತೆ, ಜಸ್ಟ್ ಡಿಪೆಂಡ್ ಆಗುತ್ತೆ. ಓಕೆ, ಅಪ್ರಾಕ್ಸಿಮೇಟ್ಲಿ ಒಂದು ಸ್ಟಾರ್ಟ್ಸ್ ಒಂದು ರಫ್ಲಿ ಎಷ್ಟು ಕೊಡಬಹುದು ಅಂತಕ್ಕಂಥ ಒಂದು ಎವರೇಜ್ ಇಷ್ಟೇ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಎಕ್ಸಾಕ್ಟ್ ಆಗಿ. ಈಚ್ ಅಂಡ್ ಎವ್ರಿ ಪರ್ಸನ್ ಸ್ಯಾಲರಿ ಚೇಂಜ್ ಆಗ್ತಾ ಹೋಗುತ್ತೆ.
ಅದರ ಒಂದು ಸ್ಟಾರ್ಟ್ಸ್ ನಾನು ಏನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಓಕೆ, ನೀವು ಅದನ್ನು ಕೂಡ ಜಸ್ಟ್ ನೋಡ್ಬೋದು. ಓಕೆ, ನೆಕ್ಸ್ಟ್ ಒನ್, ಇದೆಲ್ಲನೂ ಕೂಡ ಏನಪ್ಪಾ ಅಂತಂದ್ರೆ BHMS ಕೋರ್ಸ್ ಬಗ್ಗೆ ನಾನು ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ. ಇದರಲ್ಲಿ ಏನಾದರೂ ಮಿಸ್ ಆಗಿತ್ತು ಅಥವಾ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಓಕೆ, ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಓಕೆ, ಆ ಒಂದು ನಿಮ್ಮ ಡೌಟು ಅಥವಾ ಅದರ ನಿಮ್ದೇನು ಒಂದು ಬೇರೆ ಏನಾದರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ ಅದನ್ನ ಪ್ರೊವೈಡ್ ಮಾಡ್ತಕ್ಕಂತಹ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಂಡ್ ಇನ್ನು BHMS ಕೋರ್ಸ್ ನ ಮಾಡಿದವರು ಯಾರಾದರೂ ಈ ವಿಡಿಯೋನ ವಾಚ್ ಮಾಡ್ತಿದ್ರೆ, ಕಂಪ್ಲೀಟ್ ಮಾಡಿದವರು ವಾಚ್ ಮಾಡ್ತಿದ್ರೆ, ನಿಮ್ಮ ಒಂದು ಈ ಕೋರ್ಸ್ ಬಗ್ಗೆ ಒಪಿನಿಯನ್ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ನಿಮ್ಮ ಜೂನಿಯರ್ಸ್ಗೆ ಈ ವಿಡಿಯೋದಿಂದ ಆ ಒಂದು ನಿಮ್ಮ ಕಮೆಂಟ್ ನಿಂದ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಂಡ್ ಈ ವಿಡಿಯೋನ ನಿಮ್ಮ ಯಾರಾದ್ರೂ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಹೋಮಿಯೋಪತಿ ಮಾಡೋರು ಇದ್ರೆ ಅಂತಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕೋರ್ಸ್ ಬಗ್ಗೆ ವಿಡಿಯೋನ ಮಾಡ್ತೇನೆ. ಆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.